ಸಮಾಜದ ಸ್ವಾಮೀಜಿಗಳಾದಂಥ ಪೂರ್ಣಾನಂದಪುರಿ ಸ್ವಾಮೀಜಿಯವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಮ್ಮ ಸಮಾಜದ ಪಕ್ಷಾತೀತ ನಾಯಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿ ಸಾಹೇಬರ ಕುರಿತು ಕೈಲೇಶ್ವರ ಮಹಾಸಂಸ್ಥಾನ ಮಠ ಮಾದನಾಯಕನಹಳ್ಳಿ ಬೆಂಗಳೂರು ಇದರ ಪೀಠಾಧಿಪತಿಯಂತ ಶ್ರೀ ಪೂರ್ಣಾನಂದಪುರಿ ಸ್ವಾಮೀಜಿಯವರು ಅಂದರೆ ಪೂರ್ವಾಶ್ರಮದಲ್ಲಿ ಬಿಜಿ ಪುಟ್ಟಸ್ವಾಮಿಯವರು ಮಾಜಿ ಸಚಿವರು ದುರುದ್ದೇಶದಿಂದ ಆಧಾರರಹಿತ ಭ್ರಷ್ಟಾಚಾರದ ಆರೋಪವನ್ನು ಮಾಡಿರುತ್ತಾರೆ. ಇದನ್ನು ನಮ್ಮ ಕರ್ನಾಟಕ ರಾಜ್ಯ ಭೋವಿ ಸಮಾಜವು ಬಲವಾಗಿ ಖಂಡಿಸುತ್ತೇವೆ. ಇವತ್ತು ಸನ್ಮಾನ್ಯ ಸಚಿವರು ಶಿವರಾಜ್ ತಂಗಡಿಯವರು ಪ್ರಾಮಾಣಿಕವಾಗಿ ರಾಜಕೀಯವನ್ನು ನಡೆಸುತ್ತಿದ್ದಾರೆ. ಅವರು ಯಾರಿಂದಲೂ ಸಹ ಹಣವನ್ನು ಪಡೆದಿಲ್ಲ. ಇದಲ್ಲದೆ ಅವರೇ ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡಿದ್ದಾರೆ. ರಾಜಕೀಯದಿಂದ ಹಣವನ್ನು ಮಾಡುವ ಉದ್ದೇಶ ಅವರಲ್ಲಿ ಇಲ್ಲ. ತಮ್ಮ ಜೀವನದಲ್ಲಿ ಕಾಯಕ ಪ್ರವೃತ್ತಿಯನ್ನು ರೂಢಿಸಿದವರು ತಮ್ಮಲ್ಲಿ ಇದನ್ನು ಬೇರೆಯವರೊಂದಿಗೆ ಹಂಚಿಕೊಂಡು ಊಟವನ್ನು ಮಾಡಿರುವತಕ್ಕಂಥ ಸಚಿವರಾಗಿರುತ್ತಾರೆ. ಸರ್ಕಾರದಲ್ಲಿ ಯಾವುದೇ ಅನುದಾನ ಬಿಡುಗಡೆಯಾಗಬೇಕಾದರೆ ಅದಕ್ಕೆ ತನ್ನದೇ ಆದ ನಿಯಮಗಳಿವೆ. ಇದನ್ನು ಪಾಲಿಸಬೇಕಾಗಿದೆ. ಸರ್ಕಾರದಿಂದ ಬಿಡುಗಡೆಯಾದ ಅನುದಾನದಲ್ಲಿ 1 ಕೋಟಿಗಿಂತ ಕಡಿಮೆ ಇದ್ದರೆ ಸಚಿವರೇ ಬಿಡುಗಡೆ ಮಾಡುತ್ತಾರೆ. ಆದರೆ 1 ಕೋಟಿಗಿಂತ ಜಾಸ್ತಿ ಆದರೆ ಆ ಫೈಲು ಮುಖ್ಯಮಂತ್ರಿಯವರ ಬಳಿ ಹೋಗುತ್ತದೆ. ಅವರು ಪರಿಶೀಲಿಸಿದ ನಂತರ ಹಣಕಾಸು ಇಲಾಖೆಗೆ ಬಂದು ಅಲ್ಲಿ ಅನುಮೋದನೆ ಪಡೆದ ನಂತರ ಹಣ ಬಿಡುಗಡೆಯಾಗುತ್ತದೆ. ಈಗ ಗಾಣಿಗ ಸಮುದಾಯದಲ್ಲಿ ಸ್ವಾಮೀಜಿಗಳಾದವರು ತಮ್ಮ ಪೂರ್ವಾಶ್ರಮದಲ್ಲಿ ರಾಜಕೀಯದಲ್ಲಿದ್ದರು ಹಾಗೂ ಸಚಿವರಾಗಿಯೂ ಸಹ ಅನುಭವ ಹೊಂದಿದ್ದಾರೆ. ಅವರಿಗೆ ಸರ್ಕಾರದಿಂದ ಯಾವ ರೀತಿ ಹಣ ಬಿಡುಗಡೆಯಾಗುತ್ತದೆ ಎಂಬ ಮಾಹಿತಿ ಸಹ ಅವರಿಗೆ ಪರಿಪೂರ್ಣ ಇದ್ದಿರುತ್ತದೆ. ಒಂದು ಸರ್ಕಾರ ಯಾವುದಕ್ಕಾದರೂ ಅನುದಾನ ನೀಡುತ್ತೇವೆ ಅಂತ ತಿಳಿಸಿದರೆ ಅದನಂತರ ಸರ್ಕಾರ ಹೋದರೆ ಮತ್ತೊಂದು ಸರ್ಕಾರ ಬಂದರೆ ಹೊಸ ಸರ್ಕಾರದಲ್ಲಿ ಹಿಂದಿನ ಸರ್ಕಾರದ ಅನುದಾನ ಬಿಡುಗಡೆಯಾಗುವುದು ಕಷ್ಟದ ಕೆಲಸವಾಗಿದೆ ಎಂಬುದು ಶ್ರೀಗಳಿಗೆ ಅನುಭವದಲ್ಲಿರುತ್ತದೆ. ಭೋವಿ ಸಮಾಜದ ಧೀಮಂತ ನಾಯಕರಾದ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಯವರು ಕಟ್ಟ ಕಡೆಯ ಸಮುದಾಯಕ್ಕೂ ಸಹ ಸರ್ಕಾರದ ಸೌಲಭ್ಯ ಸಿಗಬೇಕೆನ್ನುವರಾಗಿದ್ದಾರೆ. ಈ ರೀತಿಯಾದ ಕಮಿಷನ್ ಆಶೆಯನ್ನು ಹೊಂದಿರುವುದಿಲ್ಲ. ಪ್ರತಿ ಸಮುದಾಯದ ಹಿತವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಗಾಣಿಗ ಸಮಾಜದ ಶ್ರೀಗಳು ಮಾಡಿರುವ ಆರೋಪ ಆಧಾರರಹಿತವಾಗಿರುತ್ತದೆ. ಯಾವುದೇ ಒಂದು ಆರೋಪವನ್ನು ಮಾಡಬೇಕಾದರೆ ಅದಕ್ಕೆ ತಕ್ಕ ಸಾಕ್ಷಿಗಳು ಆಧಾರಗಳು ಅಗತ್ಯವಿರುತ್ತವೆ. ಸಚಿವರು ಕಮಿಷನ್ ಕೇಳಿದ್ದಕ್ಕೆ ಏನಾದರೂ ಸಾಕ್ಷಿ ಇದೆ ಎಂಬುದು ಶ್ರೀಗಳಲ್ಲಿ ದಾಖಲೆ ಇರುವುದಿಲ್ಲ. ಸಚಿವರು ನಿಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ಸಾಕಷ್ಟು ಅನುದಾನವನ್ನು ತಂದು ಮಠವನ್ನು ಅಭಿವೃದ್ಧಿ ಮಾಡಿ ಹಾಗೆಯೇ ಸಮುದಾಯದ ಅಭಿವೃದ್ಧಿಯನ್ನು ಕೂಡ ಮಾಡಿರುತ್ತಾರೆ ಎಂದು ಶ್ರೀಗಳಿಗೆ ತಿಳಿಸುತ್ತೇವೆ. ಆದರೆ ವಿನಾಕಾರಣ ಸ್ವಚ್ಛವಾದ ರಾಜಕಾರಣಿಯ ವಿರುದ್ಧ ಈ ರೀತಿಯ ಆರೋಪ ಸರಿಯಿಲ್ಲ ಎಂದು ಖಂಡಿಸುತ್ತೇವೆ. ಮಾನ್ಯ ಮಂತ್ರಿಗಳ ತೇಜೋವಧೆ ಮಾಡುವುದಕ್ಕೋಸ್ಕರ ಒಂದು ಷಡ್ಯಂತ್ರ ಮಾಡಿರುವುದು ಕಂಡುಬರುತ್ತದೆ. ಇದನ್ನು ಖಂಡಿಸುತ್ತೇವೆ. ವಿನಾಕಾರಣ ಆರೋಪ ಮಾಡಿದರೆ ಭೋವಿ ಸಮಾಜ ವತಿಯಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು. ಭ್ರಷ್ಟ ರಾಜಕಾರಣಿ ಇಂಥವರು ಈ ಸರ್ಕಾರದಲ್ಲಿ ಇರಬಾರದು ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಸರ್ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ನಮ್ಮ ಸಮಾಜದ ಧೀಮಂತ ನಾಯಕ, ನಿಷ್ಠಾವಂತ ನಾಯಕ, ಸರ್ಕಾರದ ನಿಷ್ಠ ಪ್ರಾಮಾಣಿಕ ನಾಯಕರಿಗೆ ಈ ರೀತಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬಾರ್ದು. ಒಂದು ವೇಳೆ ಈ ರೀತಿ ನೀವು ತೇಜೋವಧೆ ಮಾಡೋದು ಸುಳ್ಳು ಆರೋಪ ಮಾಡ್ತಾ ಇದ್ರೆ ನಾವು ರಾಜ್ಯಾದ್ಯಂತ ನಮ್ಮ ಭೋವಿ ಸಮಾಜ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಸ್ವಾಮೀಜಿಯವರಿಗೆ ಖಂಡಿಸುತ್ತೇವೆ. ಧನ್ಯವಾದಗಳು. ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಭಾವಂತ ಸಚಿವರಲ್ಲಿ ಅವರು ಕೂಡ ಒಬ್ಬರಾಗಿರ್ತಾರೆ. ಅವರ ಒಂದು ಕಾರ್ಯವೈಖರಿ ಮಾನ್ಯ ಶಿವರಾಜ್ ತಂಗಡಿಯವರು ಅವರ ಒಂದು ಫೈಲ್ ಅಪ್ರೂವ್ ಮಾಡೋಕ್ಕೆ ದುಡ್ಡು